ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ನಿನ್ನೆ ಬಂದ CET ಫಲಿತಾಂಶದ ಮೇಲೆ ಒಂದೆರಡು ಪಾಯಿಂಟ್ಗಳು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ CET ಟಾಪರ್ಸ್ ನಿರಾಳ ಅಂಥೇಳಿ ಪೇಪರ್ನಲ್ಲಿ ಕೊಟ್ಟಿರುವಂಥದ್ದು ಪರಿಷ್ಕೃತ ಪಟ್ಟಿಯಲ್ಲಿ 1ರಿಂದ 500ನೇ ರ್ಯಾಂಕಿನವರೆಗೆ ಯಾವುದೇ ಚೇಂಜ್ ಆಗಿಲ್ಲ. ಯಾಕೆ ಅಂತಂದರೆ ರಿಪೀಟರ್ಸ್ಗಳ 6%ಅನ್ನು ಕಡಿತಗೊಳಿಸಿರೋದಕ್ಕೆ ಡೆಫಿನೆಟ್ಲಿ 1ರಿಂದ 500 ರ್ಯಾಂಕ್ ಒಳಗೆ ಬಹಳಷ್ಟು ಡಿಫ್ರೆನ್ಸ್ಗಳು ಆಗಿಲ್ಲ. ಬಹಳಷ್ಟು ಏನು ಒಂದೇ ಒಂದು 496 ಅಂತ ಏನೋ ಒಂದು ಚೇಂಜ್ ಆಗಿದೆ ಬಿಟ್ಟರೆ ಬೇರೆ ಯಾವುದೂ ಕೂಡ ಚೇಂಜ್ ಆಗಿಲ್ಲ. ಬಟ್ 500ರಿಂದ 1000 ಮಧ್ಯೆ ಏನಿದೆ 14 ಮಂದಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅಂದರೆ ಆ ಒಂದು ಮಾರ್ಕ್ಸಿನ ಪ್ರಕಾರ ಅವಕಾಶ ಸಿಕ್ಕಿದೆ. ಏನು ನಿನ್ನೆ ಈ ಒಂದು ರ್ಯಾಂಕ್ ಪಟ್ಟಿಯನ್ನು ಅಂದರೆ ಪರಿಷ್ಕೃತ ರ್ಯಾಂಕ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಪ್ರತಿ 10,000 ರ್ಯಾಂಕ್ನಲ್ಲಿ 1500 ಪುನರಾವರ್ತಿತ ವಿದ್ಯಾರ್ಥಿಗಳು ರ್ಯಾಂಕ್ ಗಿಟ್ಟಿಸಿದ್ದಾರೆ. ಅಂದರೆ ಪ್ರತಿ 10,000 ರ್ಯಾಂಕ್ ಡಿಫ್ರೆನ್ಸಲ್ಲಿ ಅಂದರೆ 1ರಿಂದ 10,000ದಲ್ಲಿ 1500 ರಿಪೀಟರ್ಸ್ ವಿದ್ಯಾರ್ಥಿಗಳು ಇದ್ದಾರೆ. ಅದೇ ರೀತಿ 10,000ದಿಂದ 20,000ದವರೆಗೆ 1500 ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 1500 ರಿಪೀಟರ್ ಸ್ಟೂಡೆಂಟ್ಸ್ಗಳು ಇದ್ದಾರೆ ಅಂಥೇಳಿ ಹೇಳ್ತಾ ಇರೋದು. ಪ್ರಮುಖವಾಗಿ 2281 CBSE ಮತ್ತು ICSE ವಿದ್ಯಾರ್ಥಿಗಳು ಏನಿದ್ರು ಅವರಿಗೂ ಕೂಡ ರಿಸಲ್ಟನ್ನು ಅನೌನ್ಸ್ ಮಾಡಿರಲಿಲ್ಲ. ಅಂತಂದ್ರೇನು, ಅವರು ತಮ್ಮ ಅಂಕಗಳನ್ನು ದಾಖಲಿಸಲಿಲ್ಲ. CBSE ಮತ್ತು ICSE ವಿದ್ಯಾರ್ಥಿಗಳು ತಮ್ಮ ಸೆಕೆಂಡ್ PUC ಮಾರ್ಕ್ಸನ್ನು ಕೊಟ್ಟಿರಲಿಲ್ಲ. ರ್ಯಾಂಕ್ ಬಿಡುಗಡೆ ಆದಮೇಲೆ ಅವರಿಗೊಂದು ಅವಕಾಶವನ್ನು ಮಾಡಿಕೊಟ್ರು, ಹೌದಾ? ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ರ್ಯಾಂಕ್ ಪಟ್ಟಿಯನ್ನು ನೀಡಲಾಗಿದೆ. ಬಟ್ ಇದು ನನಗೆ ಯಾಕೋ ಡೌಟ್ ಅಂತ ಅನ್ನಿಸ್ತಾ ಇದೆ. ಇದನ್ನು ನೀವು ಕ್ಲಿಯರ್ ಮಾಡಬೇಕು. ಯಾರ್ಯಾರು ಈ ವರ್ಷ ಪೂರಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀರಿ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ನಲ್ಲಿ ಕಟ್ಟು ಪಾಸ್ ಆಗಿದ್ದೀರಿ, ಅವರಿಗೂ ಕೂಡ 2000 ಜನರಿಗೆ ರ್ಯಾಂಕ್ ಪಟ್ಟಿಯಲ್ಲಿ ಸ್ಥಾನ ದೊರೆತಿದೆ ಅಂತ ಹೇಳಿದ್ದಾರೆ. ಆದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲೂ ಕೂಡ ನೋಡಿದೆ ನಾನು, ಮತ್ತು ನನಗೂ ಕೂಡ ವೈಯಕ್ತಿಕವಾಗಿ ಮೆಸೇಜನ್ನು ಹಾಕಿರೋದ್ರಲ್ಲಿ, ಸರ್ ನಾನು ಸಪ್ಲಿಮೆಂಟ್ರಿಯಲ್ಲಿ ಪಾಸ್ ಆಗಿದ್ದೀನಿ ಆದರೂ ಕೂಡ ನನಗೆ CET ರ್ಯಾಂಕ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಯಾರಾದರೂ ಪೂರಕ ಪರೀಕ್ಷೆ ಅಂದರೆ ಸಪ್ಲಿಮೆಂಟ್ರಿಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳು ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಮ ರ್ಯಾಂಕನ್ನು ಚೆಕ್ ಮಾಡ್ಕೊಳ್ಳಿ. ರ್ಯಾಂಕನ್ನು ಬಂದಿದ್ದರೆ ರ್ಯಾಂಕ್ ಬಂದಿದೆ ಸರ್ ಅಂತ ಹೇಳಿ, ದ್ಯಾಟ್ ನನಗೂ ಒಂದು ಕ್ಲಾರಿಟಿ ಸಿಗ್ತದೆ. ಕನಿಷ್ಠ 5,000 ವಿದ್ಯಾರ್ಥಿಗಳ ರ್ಯಾಂಕ್ ಪಟ್ಟಿ ಓವರಾಲ್ ಆಗಿ ಚೇಂಜ್ ಆಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಮೇ ಬಿ ಮೋರ್ ದ್ಯಾನ್ 5,000 ಸ್ಟೂಡೆಂಟ್ಸ್ಗಳೇ ಇರ್ಬೋದು. ಬಟ್ ಆಲ್ಮೋಸ್ಟ್ ಒಂದು 5,000 ಅಂದರೆ 500ರಿಂದ 1000 ಶ್ರೇಣಿ ಮಧ್ಯೆ 14 ಮಂದಿ. ಇದೇ ರೀತಿ ನೀವು ನೋಡ್ತಾ ಹೋದ್ರಿ ಅಂದರೆ 501ರಿಂದ 10,000ದವರೆಗೆ 2063 ಪುನರಾವರ್ತಿತ ವಿದ್ಯಾರ್ಥಿಗಳು ಚೇಂಜ್ ಆಗಿದ್ದಾರೆ. 10,000ದಿಂದ 1,00,000ದವರೆಗೆ 22,022 ಅಭ್ಯರ್ಥಿಗಳು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಟೋಟಲ್ ಆಗಿ 24,000 ವಿದ್ಯಾರ್ಥಿಗಳ ರ್ಯಾಂಕ್ ಪಟ್ಟಿಯನ್ನು ಮತ್ತೆ ಚೇಂಜ್ ಆಗಿದೆ. ಅಂದರೆ ಹೊಸದಾಗಿ ರ್ಯಾಂಕ್ ಸಿಕ್ಕಿದೆ. ಹಳೆಯದಾಗಿ ಇರುವಂಥ ವಿದ್ಯಾರ್ಥಿಗಳಲ್ಲಿ 5,000 ಜನರದ್ದು ರ್ಯಾಂಕ್ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಇದಕ್ಕಿಂತ ಜಾಸ್ತಿನೇ ಆಗಿರ್ತದೆ ಆಟೋಮೆಟಿಕಲಿ. ಇದೆಲ್ಲದರ ಮಧ್ಯೆ ನಮಗೆ ಯಾವಾಗ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ ಮತ್ತು ಯಾವಾಗ ಈ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ ಅಂತ ನೋಡಿದರೆ, KEA ಕಾರ್ಯನಿರ್ವಾಹಕ ನಿರ್ದೇಶಕಿ ಆಗಿರುವಂಥ ರಮ್ಯಾ ಅವರು ಹೇಳಿರುವಂಥ ಪ್ರಕಾರ ಮೊದಲ ಸುತ್ತಿನ ಸೀಟು ಹಂಚಿಕೆ ಕೌನ್ಸಿಲಿಂಗ್ ಅಕ್ಟೋಬರ್ 3ರಿಂದ ಆರಂಭವಾಗ್ತದೆ. ಅಂದರೆ ಇವತ್ತು 2, ನಾಳೆಯಿಂದ ಆರಂಭವಾಗ್ತದೆ ಮತ್ತು ನಾಳೆ ನಿಮಗೆ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗ್ತದೆ. ಅಕ್ಟೋಬರ್ 7 ಅಥವಾ 8ರಿಂದ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಆಯ್ಕೆ ದಾಖಲಿಸೋದು ಅಂದರೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಕೊಡುವಂಥ ಸಾಧ್ಯತೆಗಳಿವೆ ಅಂಥೇಳಿ ಹೇಳಿರುವಂಥದ್ದು. ಡೆಫಿನೆಟ್ಲಿ ಹೇಳುವಂತಹ ಪರ್ಟಿಕ್ಯುಲರ್ ಟೈಮಲ್ಲಿ ಏನೂ ಸ್ಟಾರ್ಟ್ ಆಗೋದಿಲ್ಲ. ಬಟ್ ಅಕ್ಟೋಬರ್ 3 ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ 5, 7ರಿಂದ 8 ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ ಒಂದು 10-12ಕ್ಕಾದರೂ ಸ್ಟಾರ್ಟ್ ಆದರೆ ನಾವು ಬಹಳ ಲಕ್ಕಿ ಅಂತ ಹೇಳ್ಕೊಳ್ಬೋದು. ನೋಡೋಣಂತೆ ಯಾವಾಗ ರಿಲೀಸ್ ಮಾಡ್ತಾರೆ ಅಂಥೇಳಿ. ಬಟ್ ರಿಲೀಸ್ ಆದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.